ಹೆಲೋ ಸಾವ್ಕಾರ್ ಮಂದಿ, ವೆಲ್ಕಮ್ ಬ್ಯಾಕ್ ಟು ನನ್ನ ಹೊಸ ಮಿನಿ ವ್ಲಾಗಿಗೆ. ನಾ ಇವತ್ತು ವೀಕೆಂಡ್ ಐತೆ ಅಂತೇಳಿ 6:30 ಎದ್ದ ದೋಸ್ತನ ರೂಮ್ ಕಡೆ ಬಂದ ಕಾರ್ದಾಗ ಹೊಂಟಿದ್ರಿ. ನಡಕ್ಕೆ ಚಹಾ ಕುಡಿಯಾಕ ಅಂತೇಳಿ ನಿಲ್ಸಿದ್ರಿ. ಚಹಾ ಕುಡ್ದ ಕಾರ್ ಹತ್ತಿ ಮತ್ತೆ ಹೊಂಟಿದ್ರಿ. ಚಹಾ ಕುಡ್ದ ಕಾವಿಗೆ ನಾ ಬಿಸಿ ಆದ್ರಿ. ಸೂರ್ಯನ ಬಿಸಿಲಿಗೆ ಕಾರ್ ಬಿಸಿ ಆತ್ರಿ. ಬಿಸಿ ಪ್ಲಸ್ ಬಿಸಿಯಾಗಿ ಗರಂ ಆಗತೈತಿ ಅಂತೇಳಿ ನಡುಕ್ ಹೋಗುವಾಗ ಹಾದ್ಯಾಗ ಕಬ್ಬಿನ ಹಾಲ ಕುಡಿಯಾಕ ನಿಂತೀವ್ರಿ. ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಬಂದವ್ರಿ. ಅಲ್ಲೇ ಕಾರ್ ಪಾರ್ಕ್ ಮಾಡಿ ಗುಡಿಗೆ ಹೋಗು ಹಾದ್ಯಾಗಿನ ಸಂತ್ಯಾಗಿಂತ್ರ ಹೊಂಟವ್ರಿ. ಚಾಮುಂಡಿ ತಾಯಿ ಗುಡಿ ಬಂತ ಅನ್ನೋ ಖುಷಿ ಒಂದ್ ಕಡೆ ಇದ್ರ, ಇನ್ನೊಂದ್ ಕಡೆ ತಾಸುಗಟ್ಲೆ ನಂಬರ್ ಹಚ್ಬೇಕು ಅನ್ನೋ ದುಃಖ ಒಂದ್ ಕಡೆ ಇತ್ರಿ. ಏನ್ ಮಾಡಿದ್ರಿ, ಆದ್ರೂ ನಂಬರ್ ಹಚ್ಚಿದ್ವಿ ನಾನು 2:40. 1 ತಾಸು ಆತ್ರಿ. ಎಲ್ಲಿದ್ದು ಅಲ್ಲೇ ಅದ್ರಿ. ಮುಂದ್ ನಂಬರ್ ಹೋಗವಾತರಿ. ನೋಡಿದ್ರಿ 2 ತಾಸು ಆತ್ರಿ. ನಂಬರ್ ಮುಂದೆ ಹೋಗವಾತ್ರಿ. ಆಮಿ ನಡ್ದಂಗ ನಡತಿತ್ರಿ. ಲಾಸ್ಟಿಗೆ 3 ತಾಸು ಆತ್ರಿ. ಅಂತೂ ಇಂತೂ ಚಾಮುಂಡಿ ತಾಯಿ ಗುಡಿ ಬಾಗಲ ತಲುಪೇ ಬಿಟ್ಟವ್ರಿ. ಚಾಮುಂಡಿ ತಾಯಿ ದರ್ಶನ ಅಂತೂ ಮಸ್ತ್ ಆತ್ರಿ. ದರ್ಶನ ತಗೊಂಡವ್ರಿ. ದರ್ಶನ ತಗೊಂಡ್ಮೇಲೆ ಎಷ್ಟು ಪಾಸಿಟಿವ್ ಮನಸ್ಸು ಶಾಂತಿ ಆತಂತಂದ್ರೆ 3 ತಾಸು ನಿಂತಿದ್ದನು ಸಾರ್ಥಕ ಆತ್ರಿ. ಅಲ್ಲಿಂದ ಹೊರಗೆ ಬೀಳಾಕ ಸಂಜೆ ಕಾತ್ರಿ. ಅಲ್ಲಿಂದ ಡೈರೆಕ್ಟ್ ಮೈಸೂರು ಅರಮನೆ ಕಡೆ ಹೊಂಟವ್ರಿ. ಮೈಸೂರು ಅರಮನೆ ಅಷ್ಟು ಅಡ್ಡಾಡ್ರಿ. ಮೈಸೂರು ಅರಮನೆ ಮುಂದಿರೋ ದಸರಾ ವಸ್ತು ಸಂಗ್ರಹಾಲಯಕ್ಕೆ ಹೋದವ್ರಿ. ಅಲ್ಲಿ ನೋಡ್ರಿ 50 ರೂಪಾಯಿ ಟಿಕೆಟ್ ಇತ್ತು. ಒಳಗೇನ್ರ ಮಸ್ತ್ ಸಂಗ್ರಹಾಲಯ ಏನ್ರ ಶೋ ಇರ್ತದಂತ ಹೋದ್ರ ಒಳಗ್ ಹೋದ್ರ ನೋಡ್ರಿ ಒಂದ್ ವಸ್ತು ಇಲ್ರಿ, ಏನೂ ಇಲ್ಲ ರೀ. ಬರೀ ಜಾತ್ರೆ ಆಡೋ ಅಷ್ಟು ಗೇಮ್ಸ್ ಇದ್ದು ನೋಡ್ರಿ. ರೊಕ್ಕ ಕೊಟ್ಟೇವ್ರಿ, ಮತ್ ಬಿಡೋದ್ ಬೇಡ ಅಂತೇಳಿ ಫುಲ್ ಅಡ್ಡಾಡಿ ಬಂದ್ರಿ. ಮೈಸೂರು ವಸ್ತು ಸಂಗ್ರಹಾಲಯ ಅಷ್ಟು ಅಡ್ಡಾಡಿ ಮತ್ ವಾಪಸ್ ಬೆಂಗಳೂರಿಗೆ ಹೊಂಟವ್ರಿ. ಹೋಗುವಾಗ ಮಸ್ತ್ ಬೇಕಿ ವೆಜ್ ಊಟ ಮಾಡಾಕತ್ತಿದ್ರಿ. ಊಟ ಮಾಡಿ ಬರುವಾಗ ನಮ್ ದೋಸ್ತ ಒಬ್ಬವ ಜರ್ಗಿ ಫುಲ್ ತಗೊಂಡ್ ಬಂದ. ಅದಲ್ದ ಟಿಶ್ಯೂ ಪೇಪರು ಬಿಡ್ಲಿಲ್ರಿ. ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ. ಟಿಶ್ಯೂ ಪೇಪರ್ ತಗೊಂಡು ಒಳ್ಳೆ ಹಂಗ. ಥ್ಯಾಂಕ್ ಯು ಸೋ ಮಚ್ ಗೈಸ್. ವಿಡಿಯೋ ನೋಡಿದ್ಕ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಮತ್ ಸಿಗೋನು ಮುಂದಿನ ವಿಡಿಯೋದಾಗ. ಅಲ್ಲಿ ಮಟ ಬಾಯ್.